ಪುಣೆಯಲ್ಲಿ ಒಂದು ಅಪಘಾತ ಪ್ರಕರಣ ಬಂದಿದೆ. ಏನಿದು ಪುಣೆಯಲ್ಲಿ ಆಗಿರುವಂಥ ಅಪಘಾತ ಅನ್ನುವಂಥದ್ದು ನೋಡೋಣ. ಪುಣೆಯ ಕಲ್ಯಾಣಿ ನಗರದಲ್ಲಿ ಐಷಾರಾಮಿ ಪೋರ್ಷಾ ಕಾರ್ ಅಪಘಾತ ಪ್ರಕರಣ ಏನಿದೆ, ಕುಡಿದು ನಿರ್ಲಕ್ಷ್ಯವಾಗಿ ಕಾರು ಓಡಿಸಿದ್ದು 17 ವರ್ಷದ ಅಪ್ರಾಪ್ತ. ಇಬ್ಬರ ಮೇಲೆ ಕಾರನ್ನು ಹರಿಸಿರ್ತಾನೆ ಈ ಅಪ್ರಾಪ್ತ 17 ವರ್ಷದವರು. ಇವ್ರಿಗೆ ಕಾರ್ ಹೆಂಗೆ ಕೊಡ್ತಾರೋ ಮನೆಯವ್ರು ನಂಗೆ ಇಲ್ಲಿವರೆಗೂ ಅರ್ಥ ಆಗಲಿಲ್ಲ. ಘಟನೆಯಲ್ಲಿ ಇಬ್ಬರ ಸಾವಾಗುತ್ತೆ, CCTVಯಲ್ಲಿ ಸರಿಯಾಗುತ್ತೆ ದೃಶ್ಯ. ಅಪಘಾತ ಮಾಡಿದ ಅಪ್ರಾಪ್ತನಿಗೆ ಪ್ರಬಂಧವನ್ನ ಬರೆಸಿ ಪೊಲೀಸರು ಬಿಟ್ಕಳುಹಿಸಿರ್ತಾರೆ. ಪ್ರಬಂಧವನ್ನ ಬರೆಸಿ ಪೊಲೀಸರ ವಿರುದ್ಧ ವ್ಯಾಪಕವಾದಂಥ ಜನ ಆಕ್ರೋಶ ವ್ಯಕ್ತವಾಗಿತ್ತು. ಕರೆಕ್ಟ್, ಅದು ಅಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ, ನೀವು ಬರೀ ಪ್ರಬಂಧ ಬರೆಸಿಬಿಟ್ಟು ಕಳಿಸೋದು ಅಂತಂದ್ರೆ ನಾನ್ಸೆನ್ಸ್ ಅಲ್ವಾ ಅಂತ ಹೇಳಿ ವಿವಾದದ ಬೆನ್ನಲ್ಲೇ ಈಗ ಪುಣೆ ಪೊಲೀಸ್ ಕಮಿಷನರ್ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಸಂಭಾಜಿನಗರದಲ್ಲಿ ಅಪ್ರಾಪ್ತ ಬಾಲಕನ ತಂದೆಯನ್ನ ನಾವು ಬಂಧಿಸಿದ್ದೇವೆ ಅಂತ ಹೇಳಿ ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಕಮಿಷನರ್ ಅಮಿತೇಶ್ ಕುಮಾರ್ ಹೇಳಿದ್ದಾರೆ. ಕೇವಲ ತಂದೆಯನ್ನು ಬಂಧಿಸೋದಷ್ಟೇ ಅಲ್ಲ, ಅವನನ್ನು ಬಿಟ್ಟು ಕಳಿಸೋದಲ್ಲ, ಪ್ರಬಂಧವನ್ನು ಬರೆಸಿಬಿಟ್ಟು ಕಳಿಸೋದಲ್ಲ. ಅವನನ್ನು 18 ವರ್ಷದ ಕೆಳಗಡೆಗಿದ್ದರೆ ಅವ್ರನ್ನ ಬಾಲ ಅಪರಾಧಿಯಾಗಿಯೇ ಕನ್ಸಿಡರ್ ಮಾಡ್ತಾರೆ. ಅವ್ರಿಗೂ ಶಿಕ್ಷೆ ಇರುತ್ತೆ, ಅಲ್ಲಿರ್ತಾರೆ. ಎಷ್ಟು ದಿನಗಳವರೆಗೂ ಏನು ಅನ್ನೋದನ್ನು ಇಡ್ತಾರೆ. ಏನೋ ಒಂದು ತಪ್ಪು ಮಾಡಿದ ತಕ್ಷಣ ಅವನು ಕಾರ್ ಓಡಿಸೋದು ಗೊತ್ತಾಗಲಿಲ್ವ ಅವನಿಗೆ? 17 ವರ್ಷದವನಿಗೆ ಲೈಸೆನ್ಸು ಇಲ್ಲದೆ ನಾನು ಕಾರ್ ಓಡಿಸ್ಬೇಡ ಅನ್ನೋಂಥ ಜ್ಞಾನ ಇರಲಿಲ್ವಾ? ಸಾಯಿಸಿದಾಗ ಪ್ರಬಂಧ ಬರೆಸಿ ಕಳಿಸ್ಬಿಟ್ರಂತೆ ಪೊಲೀಸರು. ಏನ್ರಿ, ಏನು ಕಾನೂನು, ಯಾವ ರೀತಿಯಾಗಿ ನಿಮಗೆ ಹೇಗೆ ಬೇಕೋ ಹಾಗೆ ಬಳಕೆಯನ್ನು ಮಾಡ್ಕೊಳ್ಳೋದು?